ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪೆನ್ ಡ್ರೈವ್ ಬಿಡುಗಡೆಯ ಹಿಂದೆ ಮಹಾನಾಯಕನ ಕೈವಾಡ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ಎಚ್ಡಿಕೆ ಪರೋಕ್ಷವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2012ರ ಪ್ರಕರಣಕ್ಕೆ ಜೀವ ಕೊಟ್ಟವರು ಮಹಾನಾಯಕ. ನಮ್ಮ ಬಳಿಯೂ ಕೆಲ ವಿಡಿಯೋ ಇದೆ, ಎಲ್ಲ ಆಯಾಮಗಳಲ್ಲೂ ತನಿಖೆಯಾಗಬೇಕು. ನಾವು ಯಾರನ್ನು ರಕ್ಷಿಸೋದಿಲ್ಲ, ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ತಪ್ಪು ಮಾಡಿದವರು ಶಿಕ್ಷೆಯಾಗಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ. ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ. ಅದೆಂಥದ್ದು ನಾನು 5 ಗ್ಯಾರಂಟಿ ಬಗ್ಗೆ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಪದ ಬಳಸ್ತೆ ಅಂತೇಳಿ ಏನು ಮಹಾನ್ ನಾಯಕ ಹೇಳದ್ನಲ್ಲ, ಈ ಮಹಾನ್ ನಾಯಕನ ಏನು ನಡವಳಿಕೆ ಈಗ ಒಂದು ವಾರದಿಂದ ನಡೆದಿದೆಯಲ್ಲ, ಚರ್ಚೆ ಮಾಡೋದು ಬನ್ನಿ. ಇವತ್ತು ಆ ಅಡ್ವೊಕೇಟ್ ಏನು ಹೇಳಿದ್ದಾರೆ, ಅಡ್ವೊಕೇಟ್ ಅವರಿಗೆ ಎಲ್ಲ ಮಾಹಿತಿ ಇದೆ. ಯಾರು ಕಾರ್ತಿಕ್ ಅಂತ ಹುಡುಗ ಮೊದಲು ಹೋಗಿರ್ತಕ್ಕಂಥ ಅವ್ರನ್ನ ಅಪ್ರೋಚ್ ಮಾಡಿರೋದು. ಅದಾದ ನಂತರ ಏನೇನು ಬೆಳವಣಿಗೆ ಆಗಿದೆ ಅಡ್ವೊಕೇಟ್ ಇವತ್ತು ನಿಮ್ಮ ಮುಂದೆ ಹೇಳಿದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ, ಇದನ್ನ ತನಿಖೆ ಯಾರು ಮಾಡ್ತಾರೆ? ಪ್ರತಿಭಟನೆ ಮಾಡೋದು DK ಶಿವಕುಮಾರ್ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕು. ನನ್ನ ಮನೆ ಮುಂದೆ ಯಾಕೆ ಗೊತ್ತಾನೆ? ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಹೇಳ್ತೀನಿ, ನನ್ನ ಮುಂದೆ ಬಂದರೆ ಪ್ರತಿಭಟನೆ ಮಾಡಲಿಕ್ಕೆ ಯಾರವರು? ಏನ್ ನಂದೇನು ತಪ್ಪಿದೆ? ಮೊದಲು ಮಾಡಬೇಕಾಗಿರೋದು ಅವನ ಮಹಾನ್ ನಾಯಕ, ಅವನಲ್ಲ ಅಧ್ಯಕ್ಷ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ ದಂಡ. ನನ್ನ ಮನೆ ಮುಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.